ಚನ್ನಪಟ್ಟಣದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ದಿಗ್ವಿಜಯ. ಚನ್ನಪಟ್ಟಣ ಗೆಲ್ಲಲೇಬೇಕು ಅಂತ ಹಠಕ್ಕೆ ಬಿದ್ದಿದ್ದ ಡಿಕೆ ಸುರೇಶ್. ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಗೆಲುವು ಹರಕೆ ತೀರಿಸಿದ ಡಿಕೆ ಸುರೇಶ್. ಆಸಾಂನ ಕಾಮಾಖ್ಯ ದೇವಸ್ಥಾನದಲ್ಲಿ ಹರಕೆ ತೀರಿಸಿದ ಡಿಕೆ ಸುರೇಶ್. 51 ಶಕ್ತಿಪೀಠಗಳಲ್ಲಿ ಒಂದಾಗಿರೋ ಕಾಮಾಖ್ಯ ದೇವಿ ದೇವಸ್ಥಾನ, ಆದಿಶಕ್ತಿ ಪ್ರತಿರೂಪ ಎಂದೇ ಕರೆಯಲ್ಪಡುವ ಕಾಮಾಖ್ಯ ದೇವಿ. ಚನ್ನಪಟ್ಟಣದಲ್ಲಿ ಸಿಪಿ ಯೋಗೇಶ್ವರ್ ಗೆಲುವಿಗಾಗಿ ಡಿಕೆ ಸುರೇಶ್ ಹರಕೆ ತೊಟ್ಟಿದ್ರು. ಆಸಾಂನ ಶಕ್ತಿ ದೇವತೆ ಕಾಮಾಖ್ಯ ದೇವಿಗೆ ಡಿಕೆ ಸುರೇಶ್ ಹರಕೆ ತೊಟ್ಟಿದ್ರು. ಆಸಾಂನ ಗುವಾಹಟಿಯಲ್ಲಿರುವ ಕಾಮಾಖ್ಯ ದೇವಿ ದೇವಸ್ಥಾನ ಚುನಾವಣೆಗೂ ಮುನ್ನ ಬೇಡಿಕೊಂಡಿದ್ದ ಮಾಜಿ ಸಂಸದ ಡಿಕೆ ಸುರೇಶ್. ಚನ್ನಪಟ್ಟಣದಲ್ಲಿ ಐತಿಹಾಸಿಕ ಗೆಲುವು ದಾಖಲಿಸಿರೋ ಸಿಪಿ ಯೋಗೇಶ್ವರ್ ಗೆಲುವಿಗಾಗಿ ಹಗಲು ರಾತ್ರಿ ಕೆಲಸ ಮಾಡಿದ್ದ ಡಿಕೆ ಸುರೇಶ್. ಚನ್ನಪಟ್ಟಣದಲ್ಲಿ 25,413 ಮತಗಳಿಂದ ಗೆದ್ದಿರೋ ಸಿಪಿ ಯೋಗೇಶ್ವರ್. ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ವಿರುದ್ಧ ಬಹುಮತದಿಂದ ಗೆದ್ದು ಬೀಗಿರುವ ಸಿಪಿವೈ. ಆದ ಕಾರಣ ಡಿಕೆ ಸುರೇಶ್ ಹರಕೆ ತೋಡಿಕೊಂಡಿದ್ರು. ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ದಿಗ್ವಿಜಯ ಸಾಧಿಸಿದ್ದು, ಚನ್ನಪಟ್ಟಣವನ್ನ ಗೆಲ್ಲಲೇಬೇಕು ಅಂತ ಹಠಕ್ಕೆ ಬಿದ್ದಿದ್ದ ಡಿಕೆ ಸುರೇಶ್. ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸಿದ್ದು, ಹರಕೆ ತೀರಿಸಿದ ಡಿಕೆ ಸುರೇಶ್. ಆಸಾಂನ ಕಾಮಾಖ್ಯ ದೇವಸ್ಥಾನದಲ್ಲಿ ಹರಕೆ ತೀರಿಸಿದ ಡಿಕೆ ಸುರೇಶ್. 51 ಶಕ್ತಿಪೀಠಗಳಲ್ಲಿ ಕಾಮಾಖ್ಯ ದೇವಿ ದೇವಸ್ಥಾನವು ಒಂದಾಗಿದೆ. ಆದಿಶಕ್ತಿ ಪ್ರತಿರೂಪ ಎಂದೇ ಕರೆಯಲ್ಪಡುವ ಕಾಮಾಖ್ಯ ದೇವಿ ದೇವಸ್ಥಾನದಲ್ಲಿ ಹರಕೆ ತೀರಿಸಿದ ಡಿಕೆ ಸುರೇಶ್. ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ ಗೆಲುವಿಗಾಗಿ ಡಿಕೆ ಸುರೇಶ್ ಹರಕೆ ಹೊತ್ತಿದ್ರು. ಆಸಾಂನ ಶಕ್ತಿ ದೇವತೆ ಕಾಮಾಖ್ಯ ದೇವಿಗೆ ಡಿಕೆ ಸುರೇಶ್ ಹರಕೆ ತೊಟ್ಟಿದ್ರು. ಆಸಾಂನ ಕ್ಯಾಪಿಟಲ್ ಸಿಟಿ ಗುವಾಹಟಿಯಲ್ಲಿರುವ ಕಾಮಾಖ್ಯ ದೇವಿ ದೇವಸ್ಥಾನ ಚುನಾವಣೆಗೂ ಮುನ್ನ ಮಾಜಿ ಸಂಸದ ಡಿಕೆ ಸುರೇಶ್ ಸಿಪಿವೈ ಗೆಲ್ಲಬೇಕೆಂದು ಬೇಡಿಕೊಂಡಿದ್ರು. ನಿಖಿಲ್ ಕುಮಾರಸ್ವಾಮಿ ವಿರುದ್ಧ ಬಹುಮತದಿಂದ ಗೆದ್ದು ಬೀಗಿರುವ ಸಿಪಿವೈ. ಯೋಗೇಶ್ವರ್ ಗೆಲುವಿಗಾಗಿ ಹಗಲು ರಾತ್ರಿ ಕೆಲಸ ಮಾಡಿದ್ದ ಡಿಕೆ ಬ್ರದರ್ಸ್. ಚನ್ನಪಟ್ಟಣದಲ್ಲಿ 25,413 ಮತಗಳಿಂದ ಗೆದ್ದಿರೋ ಸಿಪಿ ಯೋಗೇಶ್ವರ್. ಇತ್ತೀಚೆಗಷ್ಟೇ ಮುಕ್ತಾಯವಾದ ಚನ್ನಪಟ್ಟಣದ ಬೈ ಎಲೆಕ್ಷನ್ ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಅವರು ನಿಖಿಲ್ ಕುಮಾರಸ್ವಾಮಿ ವಿರುದ್ಧ 25,000ಕ್ಕೂ ಅಧಿಕ ಮತಗಳ ಅಂತರದಲ್ಲಿ ಗೆದ್ದು ಬೀಗಿದ್ರು. ಇದರ ಹಿನ್ನೆಲೆ ಕ್ಷೇತ್ರದ ಉಸ್ತುವಾರಿ ವಹಿಸಿದ್ದ ಮಾಜಿ ಸಂಸದ ಡಿಕೆ ಸುರೇಶ್ ಅವರು ಇಂದು ನವೆಂಬರ್ 30 ಆಸಾಂನ ಗುವಾಹಟಿಯಲ್ಲಿರುವ ಕಾಮಾಖ್ಯ ದೇವಿಯ ದರ್ಶನ ಪಡೆದು ಹರಕೆ ತೀರಿಸಿದ್ದಾರೆ. ಸಿಪಿ ಯೋಗೇಶ್ವರ್ ಗೆಲುವು ಹಿನ್ನೆಲೆ ಹರಕೆ ತೀರಿಸಿದ ಡಿಕೆ ಸುರೇಶ್. ಹೌದು, ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಅವರು ಗೆಲುವು ಸಾಧಿಸಿದ ಹಿನ್ನೆಲೆ ಆಸಾಂನ ಗುವಾಹಟಿಯಲ್ಲಿರುವ ಕಾಮಾಖ್ಯ ದೇಗುಲಕ್ಕೆ ಭೇಟಿ ನೀಡಿದ ಮಾಜಿ ಸಂಸದ ಡಿಕೆ ಸುರೇಶ್. ಹರಕೆ ತೀರಿಸಿದ ಡಿಕೆ ಸುರೇಶ್ 51 ಶಕ್ತಿಪೀಠಗಳಲ್ಲಿ ಪ್ರಮುಖವಾದ ಪೀಠವಾಗಿರುವ ಈ ದೇವಾಲಯಕ್ಕೆ ಭೇಟಿ ನೀಡಿ ಹರಕೆ ತೀರಿಸಿದ್ದಾರೆ. ಚುನಾವಣೆಯ ಪ್ರಚಾರದ ವೇಳೆಯೂ ಹಗಲಿರುಳು ಹೋರಾಟ ನಡೆಸಿದ್ದ ಡಿಕೆ ಸುರೇಶ್ ತಮ್ಮ ಬೇಡಿಕೆ ಈಡೇರಿಸಿದ್ದಕ್ಕಾಗಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕೊನೆ ಹಂತದಲ್ಲಿ ನಿಂತಿದ್ದ ಸಿಪಿ ಯೋಗೇಶ್ವರ್ ಸಿಪಿವೈ ಗೆಲುವಿಗೆ ಡಿಕೆ ಬ್ರದರ್ಸ್ ಪಣ ತೊಟ್ಟು ನಿಂತಿದ್ರು. ಹಗಲಿರುಳು ಸಿಪಿ ಯೋಗೇಶ್ವರ್ ಅವರ ಗೆಲುವಿಗೆ ಡಿಕೆ ಸಹೋದರರು ಶ್ರಮ ವಹಿಸಿದ್ರು. ಚನ್ನಪಟ್ಟಣದ ಬೈ ಎಲೆಕ್ಷನ್ ನಲ್ಲಿ ಭಾರಿ ಅಂತರದಿಂದ ಗೆದ್ದು ಬೀಗಿದ ಸಿಪಿವೈ. ಇದರ ಹಿನ್ನೆಲೆ ಡಿಕೆ ಸುರೇಶ್ ಹರಕೆ ತೀರಿಸಿದ್ದಾರೆ. ಚನ್ನಪಟ್ಟಣ ಗೆಲ್ಲಲೇಬೇಕು ಅಂತ ಹಠಕ್ಕೆ ಬಿದ್ದಿದ್ದ ಡಿಕೆ ಸುರೇಶ್. ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ದಿಗ್ವಿಜಯ ಸಾಧಿಸಿದ್ದು, ಹರಕೆ ತೀರಿಸಿದ ಡಿಕೆ ಸುರೇಶ್. ಆಸಾಂನ ಕಾಮಾಖ್ಯ ದೇವಸ್ಥಾನದಲ್ಲಿ ಹರಕೆ ತೀರಿಸಿದ್ದಾರೆ. 51 ಶಕ್ತಿಪೀಠಗಳಲ್ಲಿ ಒಂದಾಗಿರುವ ಕಾಮಾಖ್ಯ ದೇವಿ ದೇವಸ್ಥಾನಕ್ಕೆ ಹೋಗಿ ಹರಕೆ ತೀರಿಸಿದ್ದಾರೆ. ಆದಿಶಕ್ತಿ ಪ್ರತಿರೂಪ ಎಂದೇ ಕರೆಯಲ್ಪಡುವ ಕಾಮಾಖ್ಯ ದೇವಿಗೆ ಹೋಗಿ ಹರಕೆ ತೀರಿಸಿದ್ದಾರೆ. ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ ಗೆಲುವಿಗಾಗಿ ಡಿಕೆ ಸುರೇಶ್ ಹರಕೆ ತೊಟ್ಟಿದ್ರು. ಆಸಾಂನ ಶಕ್ತಿ ದೇವತೆ ಕಾಮಾಖ್ಯ ದೇವಿಗೆ ಡಿಕೆ ಸುರೇಶ್ ಹರಕೆ ತೊಟ್ಟಿದ್ದು, ಆಸಾಂನ ಗುವಾಹಟಿಯಲ್ಲಿರುವ ಕಾಮಾಖ್ಯ ದೇವಿ ದೇವಸ್ಥಾನಕ್ಕೆ ಹೋಗಿ ಡಿಕೆ ಸುರೇಶ್ ಹರಕೆ ತೀರಿಸಿದ್ದಾರೆ. ಚುನಾವಣೆಗೂ ಮುನ್ನ ಬೇಡಿಕೊಂಡಿದ್ದ ಮಾಜಿ ಸಂಸದ ಡಿಕೆ ಸುರೇಶ್. ಚನ್ನಪಟ್ಟಣದಲ್ಲಿ ಐತಿಹಾಸಿಕ ಗೆಲುವು ದಾಖಲಿಸಿರೋ ಸಿಪಿವೈ. ಯೋಗೇಶ್ವರ್ ಗೆಲುವಿಗಾಗಿ ಹಗಲು ರಾತ್ರಿ ಡಿಕೆ ಶಿವಕುಮಾರ್ ಹಾಗೂ ಡಿಕೆ ಸುರೇಶ್ ದುಡಿದಿದ್ರು. ಚನ್ನಪಟ್ಟಣದಲ್ಲಿ 25,413 ಮತಗಳಿಂದ ಗೆದ್ದಿರೋ ಸಿಪಿವೈ.